Hello students, welcome to the class on financial management subject. In this session, we are starting with our third module of financial management subject, that is working capital financing. Here we are going to study about the lease financing concept, hire purchase financing and installment financing aspects. Later we are going to compare all these three, that is lease financing, hire purchase financing and installment financing concept. Let us begin the session. Firstly, let us try to know about the working capital financing. We studied about the working capital concept in the earlier sessions, right? ಹಿಂದಿನ ತರಗತಿಗಳಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಾ? ಸೊ ಏನು ವರ್ಕಿಂಗ್ ಕ್ಯಾಪಿಟಲ್ ಅಂದರೆ, ಯಾವುದೇ ಒಂದು ವ್ಯವಹಾರ ಸಂಸ್ಥೆಯ ತನ್ನ ದಿನನಿತ್ಯದ ಚಟುವಟಿಕೆಗಳಿಗೆ ಅವಶ್ಯವಿರುವಂತಹ ಬಂಡವಾಳವನ್ನು, ಆ ದಿನನಿತ್ಯದ ಚಟುವಟಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಬೇಕಾಗುವಂತಹ ಹಣಕಾಸಿನ ಬಂಡವಾಳವನ್ನು ನಾವೇನಂತ ಹೇಳ್ತೀವಿ? ದುಡಿಯುವ ಬಂಡವಾಳ ಅಂತ ಹೇಳ್ತೀವಿ, ಹೌದಾ? ದ ಕ್ಯಾಪಿಟಲ್ ರಿಕ್ವೈರ್ಡ್ ಬೈ ದಿ ಆರ್ಗನೈಸೇಷನ್ for maintaining its day-to-day activities of the firm will be considered as the working capital. So, after determining the level of working capital by the organization, then they have to decide from which sources they can arrange the finance for managing its working capital. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ತನಗೆ ಬೇಕಾಗುವಂತಹ ದುಡಿಯುವ ಬಂಡವಾಳವನ್ನು ಲೆಕ್ಕಾಚಾರ ಮಾಡಿದ್ಮೇಲೆ ಯಾವ ಮೂಲಗಳಿಂದ ಆ ಒಂದು ಹಣಕಾಸನ್ನ ಹೊಂದಿಸಬಹುದು ಅನ್ನುವಂಥ ಲೆಕ್ಕಾಚಾರನ ಹಾಕಬೇಕಾಗತ್ತೆ. ಓಕೆ, ಸೊ ದಿಸ್ ವರ್ಕಿಂಗ್ ಕ್ಯಾಪಿಟಲ್ ಫಿನಾನ್ಸಿಂಗ್ ವಿಲ್ ಟೆಲ್ ಅಬೌಟ್ what are the financial sources that is available for arranging the working capital here. Okay, so it is designed for boosting the working capital available to your business, and it is often used for specific growth projects like taking on a bigger contract or investing in a new market or for any other growth purposes. Okay, ಯಾವುದೇ ಒಂದು ವ್ಯವಹಾರ ಸಂಸ್ಥೆನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ನ ಕೆಲವೊಂದು ಗ್ರೋತ್ ಪ್ರಾಜೆಕ್ಟ್ಗಳಿಗೂ ಸಹ ಬಳಸ್ತಾ ಹೋಗ್ತಾರೆ. ಯಾವ ಥರ ಗ್ರೋತ್ ಪ್ರಾಜೆಕ್ಟ್ ಅಂತ ಅಂದರೆ, ಲೈಕ್ ಒಂದು ಹೊಸ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳುವಾಗ, ಅಥವಾ ಒಂದು ಹೊಸ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾದ್ರೆ, ಅಥವಾ ಸಮ್ಟೈಮ್ಸ್ ಶಾರ್ಟ್ ಪೀರಿಯಡ್ಗೆ ನಾವು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಬೇಕಾದ್ರೆ, ಅಂತಹ ಸಂದರ್ಭಗಳಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲನ್ನು ಬಳಸ್ಕೋಬಹುದು. ಓಕೆ, ಸೊ there are three sources of finance available for financing the working capital. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಫಿನಾನ್ಸಿಂಗ್ ಅಂತ ಹೇಳಿದಾಗ ನಮಗೆ ಮೂರು ತರಹದಂತಹ ಸೋರ್ಸ್ಗಳು, ಸಂಪನ್ಮೂಲಗಳು, ಸೋರ್ಸ್ಗಳು ಸಿಗ್ತವೆ ನಮಗೆ. ಓಕೆ, ಸೊ ಆ ಮೂರು ಸೋರ್ಸ್ಗಳನ್ನು ಯೂಸ್ ಮಾಡಿ ನಾವು ಏನು ಮಾಡ್ಬೋದು, ನಮಗೆ ಬೇಕಾಗಿರುವಂತಹ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಜನರೇಟ್ ಮಾಡ್ಬೋದು. ಸೊ ಯಾವ್ಯಾವ ಸೋರ್ಸ್ಗಳ ಮೂಲಕ ನಾವು ಜನರೇಟ್ ಮಾಡ್ತೀವಿ? ಶಾರ್ಟ್ ಟರ್ಮ್ ಸೋರ್ಸಸ್, ಲಾಂಗ್ ಟರ್ಮ್ ಸೋರ್ಸಸ್ and spontaneous sources of finance ಅಂತ ಹೇಳ್ತೀವಿ. ಓಕೆ, so the first one is about the short term sources of finance. When the organization requires the working capital for 1 year or less than 1 year, they can opt for the short term sources of finance. ಯಾವ ಒಂದು ವ್ಯವಹಾರ ಸಂಸ್ಥೆ, ಆ ಒಂದು ವ್ಯವಹಾರ ಸಂಸ್ಥೆನಲ್ಲಿ ವರ್ಕಿಂಗ್ ಕ್ಯಾಪಿಟಲ್, ದುಡಿಯುವ ಬಂಡವಾಳದ ಅವಶ್ಯಕತೆ 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಮಟ್ಟಕ್ಕಾಗಿರುತ್ತೆ, ಅವಾಗ ಅವರು ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಅನ್ನ ಆಪ್ಟ್ ಮಾಡ್ಕೋಬಹುದು. ಹಾಗಾದ್ರೆ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಏನನ್ನ ಪ್ರೊವೈಡ್ ಮಾಡುತ್ತೆ? ದ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ವಿಲ್ ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ that is required by the organization for period of 1 year or less than 1 year. ಒಂದು ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ಸ್ ಯಾವಾಗ ವರ್ಕಿಂಗ್ ಕ್ಯಾಪಿಟಲ್ಗೆ 1 ಇಯರ್ ಅದಕ್ಕಿಂತ ಕಮ್ಮಿ ಇರುತ್ತೆ, ಅಂತಹ ಒಂದು ರಿಕ್ವೈರ್ಮೆಂಟ್ಸ್ ಅನ್ನು ಫುಲ್ಫಿಲ್ ಮಾಡುವಂತಹ ಸೋರ್ಸಸ್ ಆಫ್ ಫಿನಾನ್ಸ್ ಅನ್ನ ನಾವೇನಂತ ಹೇಳ್ತೀವಿ ಅಂದರೆ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಅಂತ ಹೇಳ್ತೀವಿ. 1 ವರ್ಷಕ್ಕಿಂತ ಹೆಚ್ಚಿನ ಮಟ್ಟದಾಗಿದ್ದರೆ ಅದನ್ನ ನಾವೇನಂತ ಹೇಳ್ತೀವಿ? ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಅನ್ನ ಬಳಸೋದ್ರ ಮೂಲಕ ಆರ್ಗನೈಸೇಷನ್ ಆ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬಹುದು. ಓಕೆ, so the long term sources of finance can be utilized by the organization when their working capital needs are for more than a year. ಯಾವ ಒಂದು ಒಂದು ಆರ್ಗನೈಸೇಷನ್, ವ್ಯವಹಾರ ಸಂಸ್ಥೆಯ ಅವಶ್ಯಕತೆ, ದುಡಿಯುವ ಬಂಡವಾಳದ ಅವಶ್ಯಕತೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿನ ಆಗಿರುತ್ತೆ, ಅಂತಹ ಸಂದರ್ಭದಲ್ಲಿ ಅವರು ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಅನ್ನ
ಬಳಸ್ಕೋಬಹುದು. ಆ್ಯಂಡ್ ಅನದರ್ ಥರ್ಡ್ ಫಾರ್ಮ್ ಆಫ್ ಸೋರ್ಸ್ ಆಫ್ ಫಿನಾನ್ಸ್ ಇಸ್ spontaneous sources of finance. Spontaneous sources of finance can be used as per the requirements of the organization, and there will not be any specific duration for obtaining these kind of sources of finance. Okay, hope you understood. Now let us understand what are the different short-term sources of finance available for obtaining the working capital requirements. Okay, so working capital requirements ಅನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಮೇನ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್, ವೆರಿ ಇಂಪಾರ್ಟೆಂಟ್ ಒನ್ ಫಾರ್ ಮೇಂಟೈನಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ಸ್ ಇನ್ ದಿ ಆರ್ಗನೈಸೇಷನ್. ಒಂದು ವ್ಯವಹಾರ ಸಂಸ್ಥೆನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಅಂತ ನಾವು ಶಾರ್ಟ್ ಟರ್ಮ್ ಸೋರ್ಸಸ್ ಅನ್ನ ಚೆಕ್ ಮಾಡೋದಾದ್ರೆ ಮೇನ್ ಆಗಿ ಎರಡು ತರಹನಾದಂತಹ ಸೋರ್ಸ್ಗಳು ಸಿಗುತ್ತೆ ನಮಗೆ. ಒಂದು ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತೀವಿ, ಮತ್ತೊಂದು ಬ್ಯಾಂಕ್ ಬಾರೋಯಿಂಗ್ಸ್ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಆರ್ಗನೈಸೇಷನ್ಸ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಯೂಸ್ ಮಾಡುವಂತಹ ಕ್ರೆಡಿಟ್ ಯಾವುದು ಅಂದರೆ ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 40% ಆಫ್ ದಿ ಕರೆಂಟ್ ಅಸೆಟ್ಸ್ ಆರ್ ಫಿನಾನ್ಸ್ಡ್ ಬೈ ದಿ ಟ್ರೇಡ್ ಕ್ರೆಡಿಟ್ಸ್ ಆಸ್ ಪರ್ ದಿ ಸರ್ವೇಸ್. ಸೊ ಸರ್ವೆ ಪ್ರಕಾರ ಒಂದು 40% ಆಫ್ ದಿ ಕರೆಂಟ್ ಅಸೆಟ್ಸ್ ಏನಿರುತ್ತೆ ಆರ್ಗನೈಸೇಷನ್ ಅಲ್ಲಿ ಅದನ್ನ ಮ್ಯಾಕ್ಸಿಮಮ್ ನಾವು ಯಾವುದ್ರ ಮೂಲಕ ಫುಲ್ಫಿಲ್ ಮಾಡ್ಕೊತೀವಿ ಅಂತ ಅಂದರೆ ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ನಾನು ನಿಮಗೆ ಹೇಳಿದೆ, ನಮಗೆ ಶಾರ್ಟ್ ಟರ್ಮ್ ಸೋರ್ಸಸ್ ಅಂತ ಕನ್ಸಿಡರ್ ಮಾಡಿದಾಗ ಎರಡು ತರಹನಾದಂತಹ ಸೋರ್ಸ್ ಇರುತ್ತೆ, ಒಂದು ಟ್ರೇಡ್ ಕ್ರೆಡಿಟ್ ಮತ್ತೊಂದು ಬ್ಯಾಂಕ್ ಕ್ರೆಡಿಟ್ ಅಂತ ಹೇಳಿ. ಅದ್ರ ಜೊತೆಗೆ ನಾವು ಮತ್ತೆ ಕಮರ್ಷಿಯಲ್ ಪೇಪರ್ ಮತ್ತೆ ಫ್ಯಾಕ್ಟರಿಂಗ್ ಅನ್ನುವಂತಹ ಸೋರ್ಸ್ಗಳನ್ನು ಕೂಡ ಶಾರ್ಟ್ ಟರ್ಮ್ ಸೋರ್ಸಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಓಕೆನಾ, ಅದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ಹೇಳಿದೆ ತುಂಬಾ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಯಾವುದು ಅಂತ ಅಂದ್ರೆ ಟ್ರೇಡ್ ಕ್ರೆಡಿಟ್. ಓಕೆ, ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಟ್ರೇಡ್ ಕ್ರೆಡಿಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ ನೀವೇನ್ ಮಾಡ್ತೀರಾ, ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ. ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡುವಾಗ ನೀವೇನ್ ಮಾಡ್ತೀರಾ, ಅದನ್ನ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ನೀವು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ನೀವೇನ್ ಮಾಡ್ತೀರಾ, ನಿಮ್ಗೆ ರಾ ಮೆಟೀರಿಯಲ್ಸ್ ಬರುತ್ತೆ, ಆ ದುಡ್ಡನ್ನ ನೀವು 1 ತಿಂಗಳು ಅಥವಾ 2 ತಿಂಗಳು ಬಿಟ್ಟು ವಾಪಸ್ ಕೊಡ್ತೀರಾ. ಹೌದಾ, ಈ ತರಹನಾದಂತಹ ಕ್ರೆಡಿಟ್ ಅನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ಟ್ರೇಡ್ ಕ್ರೆಡಿಟ್? ಓಕೆ, it is a credit. Sorry. Okay, what is trade credit? Trade credit is a credit that firms get from the supplier when they buy the raw material on a credit basis. ಸೊ ಯಾವಾಗ ಒಬ್ಬ ಸಪ್ಲೈಯರ್ ಒಂದು ಆರ್ಗನೈಸೇಷನ್ಗೆ ರಾ ಮೆಟೀರಿಯಲ್ಸ್ನ ಕ್ರೆಡಿಟ್ ಬೇಸಿಸ್ ಮೇಲೆ ಸಪ್ಲೈ ಮಾಡ್ತಾರೆ, ಅವಾಗ ನಾವು ಅದನ್ನು ಏನಂತ ಹೇಳ್ತೀವಿ, ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಆಲ್ಮೋಸ್ಟ್ ಇಂಡಿಯಾದಲ್ಲಿ 1/3 ಆಫ್ ದಿ ಶಾರ್ಟ್ ಫಿನಾನ್ಸಿಂಗು ಈ ಒಂದು ಟ್ರೇಡ್ ಕ್ರೆಡಿಟ್ ಮೂಲಕನೇ ನಡೀತಾ ಇರುವಂತಹದ್ದು. ಓಕೆ, ಸೊ ಈ ಟ್ರೇಡ್ ಕ್ರೆಡಿಟ್ನ ಯಾವ ಆರ್ಗನೈಸೇಷನ್ಸ್ ತುಂಬಾ ಹೆಚ್ಚಾಗಿ ಬಳಸ್ಕೊಂತಾರೆ ಅಂತ ಅಂದ್ರೆ ಸ್ಮಾಲ್ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಸಣ್ಣ ಪುಟ್ಟ ಕೈಗಾರಿಕೆಗಳು ಅಥವಾ ಸಣ್ಣ ಪುಟ್ಟ ವ್ಯವಹಾರ ಸಂಸ್ಥೆಗಳು ಈ ಒಂದು ಟ್ರೇಡ್ ಕ್ರೆಡಿಟ್ ಅನ್ನ ತುಂಬಾ ಹೆಚ್ಚಾಗಿ ಬಳಸ್ತಾರೆ. ಯಾಕಂತ ಅಂದ್ರೆ ಅವ್ರು ಲೋನ್ಸ್ ಅನ್ನ ತಗೋಬೇಕು ಬ್ಯಾಂಕ್ಗಳ ಮೂಲಕ ಅಂತ ಅಂದ್ರೆ, ಅಥವಾ ಬ್ಯಾಂಕ್ ಥ್ರೂ ಅವ್ರು ಸಾಲ ತಗೋಬೇಕು ಅಂತ ಅಂದ್ರೆ ಆ ಒಂದು ಲೀಗಲ್ ಫಾರ್ಮಾಲಿಟೀಸ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ಬೇಕಾದಂತಹ ಹಣದ ಸಾಮರ್ಥ್ಯ ಅಥವಾ ಬೇರೆ ತರಹದಂತಹ ಸಾಮರ್ಥ್ಯಗಳು ಕೂಡ ಅವ್ರ ಬಳಿ ಇರೋದಿಲ್ಲ. ಹಾಗಾಗಿ ಸೊ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ, ಸಣ್ಣ ಪುಟ್ಟ ಸಂಸ್ಥೆಗಳಿಗೆ ಈ ಒಂದು ಬ್ಯಾಂಕ್ ಕ್ರೆಡಿಟ್ ತಗೊಳ್ಳುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಅಂತಹ ಸಂಸ್ಥೆಗಳಿಗೆ ಈ ಟ್ರೇಡ್ ಕ್ರೆಡಿಟ್ ಅನ್ನುವಂತಹದ್ದೇ ಬಹಳ ಪ್ರಮುಖವಾದಂತಹ ಒಂದು ಮೂಲ ಆಗಿರುತ್ತೆ, ಅವರಿಗೆ ಬೇಕಾದಂತಹ ದುಡಿಯುವ ಬಂಡವಾಳವನ್ನ ಒದಗಿಸ್ಕೊಳ್ಳಿಕ್ಕೆ. ಓಕೆ, ಸೊ ವಿ ಹ್ಯಾವ್ 3 ಫಾರ್ಮ್ಸ್ ಆಫ್ ಟ್ರೇಡ್ ಕ್ರೆಡಿಟ್. ಟ್ರೇಡ್ ಕ್ರೆಡಿಟ್ ಅಂತ ಬಂದಾಗ we have 3 types. One is sundry creditors and another one bills payable, and next one is about the promissory note. First let us know what is sundry creditors. Sundry creditors and ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಟ್ ಇಸ್ ಜಸ್ಟ್ ಲೈಕ್ ಆನ್ ಇನ್ಫಾರ್ಮಲ್ ಕ್ರೆಡಿಟ್. ಇಲ್ಲಿ ಯಾವುದೇ ರೀತಿಯಾದಂತಹ ಫಾರ್ಮಾಲಿಟಿ ಇರೋದಿಲ್ಲ, ಓಪನ್ ಅಕೌಂಟ್ ಬೇಸಿಸ್ ಮೇಲೆ ನಿಮಗೆ ಸಾಲವನ್ನ ಕೊಡ್ತಾರೆ. ಅಂದ್ರೆ ಯಾವುದೇ ವ್ಯಕ್ತಿ ಒಂದು ವ್ಯವಹಾರ ಸಂಸ್ಥೆ ಬೇರೆ ಯಾವ ಒಂದು ಸಂಸ್ಥೆಯನ್ನಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯಿಂದ ಯಾವುದೇ ರೀತಿಯಾದಂತಹ ಒಂದು ಏನು ಫಾರ್ಮಲಿ ಬೇಕಾಗಿರುವಂತಹ ದಾಖಲೆಗಳನ್ನ ಒದಗಿಸ್ದೆ ಇನ್ಫಾರ್ಮಲ್ ಆಗಿ ಕ್ರೆಡಿಟ್ ನ ತಗೊಂಡ್ರೆ ನಾವು ಅದನ್ನ ಏನಂತ ಹೇಳ್ತೀವಿ, ಸೆಂಡ್ರಿ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಓಕೆ, ಹಿಯರ್ ನೋ ಲೀಗಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಸೈನ್ಡ್ ಫಾರ್ ದ ಡೆಟ್ ರೆಕಗ್ನಿಷನ್, and here the
ಎಂಟೈರ್ ಪ್ರೋಸೆಸ್ ಇಸ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಆನ್ ಅ ಫೇತ್. ಒಂದು ನಂಬಿಕೆ ಮೇಲೆ ನಡೆಯುವಂತಹ ಪ್ರೋಸೆಸ್ ಆಗಿರುತ್ತೆ ಸ್ಯಾಲರಿ ಕ್ರೆಡಿಟರ್ಸ್. ಇಲ್ಲಿ ಯಾವುದೇ ರೀತಿಯಾದಂತಹ ಲೀಗಲ್ ಡಾಕ್ಯುಮೆಂಟ್ಸ್ಗಳಿಗೆ ನಾವು ಸೈನ್ ಮಾಡೋದಿಲ್ಲ. ಅದ್ರ ಬದಲಾಗಿ ನಾವೇನು ಮಾಡಿರ್ತೀವಿ, ಒಂದು ನಂಬಿಕೆ ಮೇಲೆ ಆ ವ್ಯಕ್ತಿಯ ನಾವು ಯಾರ ಸಾಲ ತಗೋತೀವಿ ಅವ್ರಿಗೆ ಸರಿಯಾದ ಸಮಯಕ್ಕೆ ಹಣವನ್ನು ಹಿಂದಿರುಗಿಸ್ತೀವಿ ಅನ್ನುವಂತಹ ಒಂದು ಭರವಸೆಯೊಂದಿಗೆ ನಾವು ಈ ಒಂದು ಪ್ರೋಸೆಸ್ ಅನ್ನ ಕ್ಯಾರಿ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಈ ಟ್ರೇಡ್ ಕ್ರೆಡಿಟ್ ಸೆಂಟ್ರಿ ಕ್ರೆಡಿಟರ್ಸ್ ಅನ್ನುವಂತಹ ಒಂದು ಇನ್ಫಾರ್ಮಲ್ ಪ್ರೋಸೆಸ್. ಓಕೆ, ಹಿಯರ್ ದ ಫಂಡ್ಸ್ ರಿಕ್ವೈರ್ಡ್ ಬೈ ದಿ organization can be obtained only on the basis of the faith here. Okay, and next one is about the bills payable. Bills payable, and what is bills payable? It is a formal arrangement where the buyer firms sign a bill to get the credit from the supplier, which appears as bill payable in the balance sheet of the buyer. So ಬಿಲ್ಸ್ ಪೇಯಬಲ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಗೂಡ್ಸನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಗೂಡ್ಸನ್ನ ಪರ್ಚೇಸ್ ಮಾಡಬೇಕು, ನಾನು ಸಪ್ಲೈಯರ್ನ ಕೇಳ್ತೀನಿ ನನಗೆ ಗೂಡ್ಸ್ ಬೇಕು ಅಂತ ಹೇಳಿ. ಬಟ್ ಸಪ್ಲೈಯರು ಯಾವುದೇ ಒಂದು ಫಾರ್ಮಲ್ಲಿ ಇದಿಲ್ಲದೆ ಕೊಡೋಲ್ಲ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಅವ್ರಿಗೆ ಆಯಿತು ಅಂತ ಹೇಳಿ ಒಂದು ಬಿಲ್ಲನ್ನು ಪ್ರೊವೈಡ್ ಮಾಡ್ತೀನಿ. ಆ ಬಿಲ್ಲಲ್ಲಿ ಏನು ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ ಅಂದರೆ, ನಾನು ಸಪ್ಲೈಯರಿಂದ ಇಷ್ಟು ಗೂಡ್ಸ್ಗಳನ್ನು ತೊಗೊಂಡಿದ್ದೀನಿ, ಅದು ವ್ಯಾಲ್ಯೂ ಇಷ್ಟಿದೆ. ಫಾರ್ ಎಕ್ಸಾಂಪಲ್ 10,000 ಅಂತ ಅನ್ಕೊಳ್ಳೋಣ, ಇಷ್ಟು ಯೂನಿಟ್ಸ್ ಆಫ್ ಗೂಡ್ಸ್ನ ತೊಗೊಂಡಿದ್ದೀನಿ, ಅದು ವ್ಯಾಲ್ಯೂ 10,000 rupees ಇದೆ. ನಾನು ಒಂದು ಫಿಕ್ಸ್ಡ್ ಟೈಮ್ ಪೀರಿಯಡ್ ಆಗೋಷ್ಟೊಳಗೆ, ಮ್ಯಾಕ್ಸಿಮಮ್ 90 days ಟೈಮ್ ಪೀರಿಯಡ್ ಇರುತ್ತೆ, 3 months ಟೈಮ್ ಇರುತ್ತೆ. ಓಕೆನಾ, ಬಿಲ್ಸ್ ಕೊಡಬೇಕಾದ್ರೆ. ಸೊ ನಾನು 90 days ಒಳಗಡೆ ಇವ್ರಿಗೆ ದುಡ್ಡನ್ನ ರೀಪೇ ಮಾಡ್ತೀನಿ ಅಂತ ಹೇಳಿ ಬರೆದು ನಾನು ಸೈನ್ ಮಾಡಿ ಕೊಡ್ತೀನಿ. ಓಕೆ, ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಬಿಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಸ್ಪೆಸಿಫೈಸ್ ದ ಮೆಚ್ಯೂರಿಟಿ ಡೇಟ್ ಬಿಫೋರ್ ವಿಚ್ ದ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್. ಸೊ ಬಿಲ್ಸ್ ಯಾವುದು ಏನಾಗಿರುತ್ತೆ, ಒಂದು ಮೆಚುರಿಟಿ ಡೇಟನ್ನ ಹೇಳುತ್ತೆ. ಆ ಒಂದು ಸಮಯಾವಕಾಶದೊಳಗಡೆ ನೀವು ಏನು ಮಾಡಬೇಕು, ಪೇಮೆಂಟ್ಸನ್ನು ಮಾಡಬೇಕಾಗುತ್ತೆ. ಸೊ ಸಪ್ಲೈಯರ್ಗೆ ನೀವು ಒಂದು ಡಾಕ್ಯುಮೆಂಟನ್ನು ಕೊಟ್ಟು, ಆ ಡಾಕ್ಯುಮೆಂಟಲ್ಲಿ ನೀವು ಅವರಿಂದ ಎಷ್ಟು ಹಣವನ್ನು ಪಡೆದಿದ್ದೀರಾ, ಅಷ್ಟು ಹಣವನ್ನು ಯಾವ ಸಮಯದೊಳಗೆ ನೀವು ನಿರ್ದಿಷ್ಟ ಅವಧಿಯೊಳಗೆ ಅದನ್ನು ವಾಪಸ್ ಕೊಡ್ತೀರಾ ಅಂತ ಹೇಳಿ ಒಂದು ಡಾಕ್ಯುಮೆಂಟನ್ನು ಕೊಟ್ಟಿರ್ತೀರ. ಆ ಡಾಕ್ಯುಮೆಂಟನ್ನು ನಾವು ಏನು ಹೇಳ್ತೀವಿ, ಬಿಲ್ ಅಂತ ಹೇಳ್ತೀವಿ. ಸೊ ಬಿಲ್ ಪೇಯಬಲ್ ಅಂತ ಅಂದರೆ ಒಬ್ಬ ಬೈಯರ್ ಅಂತಂದ್ರೆ ಯಾರು ಒಬ್ಬ ಪರ್ಚೇಸ್ ಮಾಡ್ತಿರ್ತಾರಲ್ಲ ಅವ್ರನ್ನ ನಾವು ಬೈಯರ್ ಅಂತ ಹೇಳ್ತೀವಿ. ಸೊ ಆ ಬೈಯರಿಂದ ಸಪ್ಲೈಯರ್ ಕೊಡಬೇಕಾಗುತ್ತೆ. ಹಾಗಾಗಿ ಇಟ್ ಇಸ್ ಪೇಯಬಲ್ ಫ್ರಮ್ ದಿ ಎಂಡ್ ಆಫ್ ದಿ ಬೈಯರ್. ಸೊ ದಟ್ಸ್ ವೈ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದಿ ಬಿಲ್ಸ್ ಪೇಯಬಲ್. ಓಕೆ, ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಪ್ರಾಮಿಸರಿ ನೋಟ್. ಓಕೆ, ಪ್ರಾಮಿಸರಿ ನೋಟ್ ಅಲ್ಲಿ ಏನು ಹೇಳ್ತಾರೆ ಅಂತ ಅಂದ್ರೆ, ಇಟ್ ಇಸ್ ಲೈಕ್ ಅ ಫಾರ್ಮಲ್ ಅರೇಂಜ್ಮೆಂಟ್. ಹಿಯರ್ ದ ಬೈಯರ್ ಫಾರ್ಮ್ಸ್ ಮೇಕ್ ಅಂಡ್ ರಿಟರ್ನ್ ಪ್ರಾಮಿಸ್ ಟು ಮೇಕ್ ಪೇಮೆಂಟ್ ಅಟ್ ದ ಸ್ಪೆಸಿಫೈಡ್ ಫ್ಯೂಚರ್ ಡೇಟ್. ಪ್ರಾಮಿಸರಿ ನೋಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಒಂದು ಫಾರ್ಮಲ್ ಅರೇಂಜ್ಮೆಂಟ್ ಆಗಿರುತ್ತೆ. ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಯಾರಿಗೆ ಸಪ್ಲೈಯರ್ ಇರ್ತಾರೆ ಅವ್ರಿಗೆ ಒಂದು ರಿಟರ್ನ್ ಪ್ರಾಮಿಸ್ ಅನ್ನ ಕೊಟ್ಟಿರ್ತಾರೆ. ನಾ ಫ್ಯೂಚರ್ ಡೇಟ್ ಅಲ್ಲಿ ನಿಮಗೆ ಇಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಅದನ್ನ ನಾವೇನಂತ ಹೇಳಿದ್ವಿ, ಪ್ರಾಮಿಸರಿ ನೋಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ what we'll discuss the trade credit forms. ಟ್ರೇಡ್ ಕ್ರೆಡಿಟ್ ಮೂಲಕ ಈ 3 ಫಾರ್ಮ್ಗಳಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ಅವ್ರು ಬೇಕಾಗಿರುವಂತಹ ಫಂಡ್ಸ್ ಅನ್ನ ಅವರು ಕಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಫರ್ದರ್. ದಟ್ ಇಸ್ ದ ಬ್ಯಾಂಕ್ ಕ್ರೆಡಿಟ್. ಬ್ಯಾಂಕ್ ಕ್ರೆಡಿಟ್ ಅಂತ ಅಂದ್ರೇನು, ಆರ್ಗನೈಸೇಷನ್ಗೆ ಬೇಕಾಗಿರುವಂತಹ ಕ್ರೆಡಿಟ್ ಅನ್ನ ಬ್ಯಾಂಕ್ ಲೋನ್ ಮೂಲಕ ಅಥವಾ ಬ್ಯಾಂಕ್ ಮೂಲಕ ನೀವು ಪಡ್ಕೊಳ್ಳುವಂಥದ್ದನ್ನು ನಾವು ಬ್ಯಾಂಕ್ ಕ್ರೆಡಿಟ್ ಅಂತ ಹೇಳ್ತೀವಿ. ಓಕೆ, ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬ್ಯಾಂಕ್ ಕ್ರೆಡಿಟ್. ಒನ್ ಇಸ್ ಓವರ್ ಡ್ರಾಫ್ಟ್ and another one cash credit, then loans, then working capital loan and letter of credit. So these are the various forms of bank credit available for the organization. Let us try to understand one by one. First, let us try to understand overdraft. ಓವರ್ಡ್ರಾಫ್ಟ್ ಫೆಸಿಲಿಟಿ ಕೊಡುತ್ತೆ. ಓಕೆ, ಸೊ ಯಾವ ರೀತಿಯ ಯಾರಿಗೆ ಕೊಡುತ್ತೆ ಬ್ಯಾಂಕ್ಗಳು, ಈ ಎಲ್ಲ ಫಾರ್ಮ್ಸ್ ಕೂಡ, ಈ ಎಲ್ಲ ಫಾರ್ಮ್ಸ್ ಆಫ್ ಕ್ರೆಡಿಟ್ ನೀವು ಬ್ಯಾಂಕಿಂದ ಪಡ್ಕೋಬಹುದು. ಮೊದಲನೇದು ಯಾವುದು, ಓವರ್ಡ್ರಾಫ್ಟ್. ಓವರ್ಡ್ರಾಫ್ಟ್ ಯಾರಿಗೆ ಕೊಡ್ತಾರೆ, ಯೂಶಲಿ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಈ ಓವರ್ಡ್ರಾಫ್ಟ್ ಫೆಸಿಲಿಟಿನ ಕೊಡ್ತಾರೆ. ಈ ಓವರ್ಡ್ರಾಫ್ಟ್ ಫೆಸಿಲಿಟಿನ ಕೊಟ್ಟಾಗ ಆರ್ಗನೈಸೇಷನ್ ಏನು ಮಾಡಬಹುದು, ಆ ಒಂದು ಆರ್ಗನೈಸೇಷನ್ ಅಕೌಂಟಲ್ಲಿ ಇರೋದಕ್ಕಿಂತ ಹೆಚ್ಚಿನ ಹಣವನ್ನು ಅವ್ರು ಏನು ಮಾಡಬಹುದು, ಡ್ರಾ ಮಾಡ್ತಾ ಹೋಗ್ಬೋದು. ಅವ್ರು ಎಷ್ಟು ಹೆಚ್ಚಿನ ಹಣವನ್ನು ಡ್ರಾ ಮಾಡ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಅನ್ನು ಆರ್ಗನೈಸೇಷನ್ ಪೇ ಮಾಡಬೇಕಾಗತ್ತೆ. ಓಕೆನಾ, ಸೊ ದಿಸ್ ಓವರ್ಡ್ರಾಫ್ಟ್ ಫೆಸಿಲಿಟಿ ಇಸ್ ಯೂಶಲಿ ಪ್ರೊವೈಡೆಡ್ ಟು ದಿ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಓನ್ಲಿ. ಯಾವ ಆರ್ಗನೈಸೇಷನ್ ಕರೆಂಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಿರುತ್ತೆ, ಸೊ ಆ ಒಂದು ಅಕೌಂಟ್ ಹೋಲ್ಡರ್ಸ್ಗೆ
ಓವರ್ ಡ್ರಾಫ್ಟ್ ಫೆಸಿಲಿಟಿನ ಕೊಟ್ಟಿರ್ತಾರೆ. ಸೊ ಇದ್ರ ಪ್ರಕಾರ ಏನ್ ಮಾಡಬಹುದು, ಆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅವರ ಒಂದು ಬ್ಯಾಲೆನ್ಸ್ ಗಿಂತ ಜಾಸ್ತಿ ಅಮೌಂಟ್ ಅವ್ರು ಏನ್ ಮಾಡಬಹುದು, ಡ್ರಾ ಮಾಡಬಹುದು. ಹಾಗಾದ್ರೆ ಎಷ್ಟು ಬೇಕಾದ್ರೂ ಡ್ರಾ ಮಾಡಬಹುದಾ? ಖಂಡಿತ ಇಲ್ಲ. ಸೊ ಬ್ಯಾಂಕ್ ಅವ್ರಿಗೊಂದಷ್ಟು ಲಿಮಿಟ್ ನ ಕೊಟ್ಟಿರುತ್ತೆ. ಆ ಲಿಮಿಟ್ ನ ಕ್ರಾಸ್ ಮಾಡಿ ಅವರು ಡ್ರಾ ಮಾಡುವಾಗಿಲ್ಲ. ಅವ್ರು ಏನು ಡ್ರಾ ಮಾಡಿರ್ತಾರೆ ಅಮೌಂಟ್, ಅದನ್ನ ಅವರು ಒಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡ್ ಅಲ್ಲಿ ಅವ್ರು ಏನ್ ಮಾಡ್ಬೇಕಾಗುತ್ತೆ, ರೀಪೇನ ಮಾಡ್ಬೇಕಾಗತ್ತೆ. ಸೊ ಡೈಲಿ ಬೇಸಿಸ್ ಮೇಲೆ ಅಥವಾ ಅವರು ಒಂದು ಡೈಲಿ ಬ್ಯಾಲೆನ್ಸ್ ಏನು ಅವ್ರು ವಿತ್ಡ್ರಾ ಮಾಡ್ತಿರ್ತಾರೆ ಅದ್ರ ಮೇಲೆ ಏನ್ ಮಾಡ್ಬೇಕಾಗತ್ತೆ, ಅವರು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇಟ್ ಇಸ್ ಮೋರ್ ಕನ್ವೀನಿಯಂಟ್ ಫಾರ್ಮ್ ಆಫ್ ಕ್ರೆಡಿಟ್ ಅವೈಲಬಲ್ ಟು ದಿ ಆರ್ಗನೈಸೇಷನ್ಸ್. ಯೂಶಲಿ ಆರ್ಗನೈಸೇಷನ್ ಅವ್ರ ಒಂದು ರಿಕ್ವೈರ್ಮೆಂಟ್ಸ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಮಿಡಿಯೇಟ್ ಫಂಡ್ಸ್ ಬೇಕು ಅಂದಾಗ ಅವ್ರು ಈ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿನ ಈಸಿಯಾಗಿ ಯುಟಿಲೈಸ್ ಮಾಡ್ಕೊಬಹುದು. ಯಾಕೆಂದ್ರೆ ಇದರಲ್ಲಿ ತುಂಬಾ ಲೀಗಲ್ ಫಾರ್ಮಾಲಿಟೀಸ್ ರಿಕ್ವೈರ್ಡ್ ಇರೋದಿಲ್ಲ, ಮತ್ತೆ ಬೇಕಂದ್ರೆ ತಕ್ಷಣ ಅವ್ರಿಗೆ ಹಣ ಸಿಗುತ್ತೆ. ಹಾಗಾಗಿ ಓವರ್ ಡ್ರಾಫ್ಟ್ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಫೆಸಿಲಿಟಿ ಯಾವುದು ಅಂದ್ರೆ ಕ್ಯಾಶ್ ಕ್ರೆಡಿಟ್. ಇಟ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಓನ್ಲಿ, but it is a cash credit account is maintained from the borrower, from which he can make the periodical withdrawals up to a specified limit and repay it in account itself within the specified time. Okay, so it is maintained from the borrower. ಈ cash credit account, cash credit ಬೇಕು ಅಂತ ನಿಮಗೆ ಅದಕ್ಕೊಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಅದು ನಾವೇನಂತ ಹೇಳಿದ್ವಿ, ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳಿದ್ವಿ. ಇಟ್ ಇಸ್ ಮೇಂಟೈನ್ ಫ್ರಮ್ ದಿ ಬಾರೋವರ್. ಯಾರು ಇರ್ತಾರೆ ಅವ್ರ ಆ ಒಂದು ಬಾರೋವರ್, ಅವರು ಆ ಒಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ಅಕೌಂಟ್ ಅಲ್ಲಿ ಅವ್ರು ಏನ್ ಮಾಡಬಹುದು, ಅವ್ರು ಬೇಕಾಗಿರುವಷ್ಟು ದುಡ್ಡನ್ನ ಅವರು ಟೈಮ್ ಟು ಟೈಮ್ ಏನ್ ಮಾಡ್ಕೋಬಹುದು, ವಿತ್ಡ್ರಾ ಮಾಡ್ತಾ ಹೋಗ್ಬಹುದು. ಅಪ್ ಟು ಸರ್ಟನ್ ಲಿಮಿಟ್ ಹೇಳಿರ್ತಾರೆ ಅವ್ರಿಗೆ. ಸೊ ಹಾಗಾಗಿ ಆ ಒಂದು ಟೈಮ್ ಲಿಮಿಟ್ಸ್ ಒಳಗಡೆ ಅವ್ರು ಏನ್ ಮಾಡಬಹುದು, ಅವ್ರು ಹೇಳಿರುವಷ್ಟು ಹಣವನ್ನ ತಗೋಬಹುದು. ಮತ್ತೆ ಆ ಒಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡ್ಗೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಅಕೌಂಟಿಗೆ ಅದನ್ನ ವಾಪಸ್ ಹಾಕ್ಬೇಕಾಗುತ್ತೆ. ಓಕೆ, ಸೊ ಅವ್ರು ಎಷ್ಟು ದುಡ್ಡನ್ನ ತಗೋತಾ ಇರ್ತಾರೆ, ಆಕ್ಚುಯಲ್ ವಿತ್ಡ್ರಾವಲ್ಸ್ ಎಷ್ಟಿರುತ್ತೆ ಅದಕ್ಕೆ ಮಾತ್ರ ಅವ್ರು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಆರ್ಗನೈಸೇಷನ್ ಏನು ಬ್ಯಾಂಕ್ ಅವ್ರಿಗೆ ಒಂದು ಕ್ರೆಡಿಟ್ ಲಿಮಿಟ್ಸ್ ಕೊಟ್ಟಿರುತ್ತಲ್ಲ, ಆ ಕ್ರೆಡಿಟ್ ಲಿಮಿಟ್ ಯಾವ ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ ಅಂತಂದ್ರೆ, ಅವರು ಎಷ್ಟು ಆ ಆರ್ಗನೈಸೇಷನ್ ಇರುವಂತಹ ಕರೆಂಟ್ ಅಸೆಟ್ಸ್ ನ ಸೆಕ್ಯೂರಿಟಿ ಆಗಿ ಕೊಟ್ಟಿರ್ಬೇಕಾಗುತ್ತೆ. ಅವ್ರು ಎಷ್ಟು ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಅಷ್ಟು ಬೇಸಿಸ್ ಮೇಲೆ ಅವ್ರಿಗೆ ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿನ ಕೊಡ್ತಾರೆ. ಓಕೆ, ಸೊ ಇಟ್ ಇಸ್ ಆಲ್ಸೋ ವೆರಿ ಫ್ಲೆಕ್ಸಿಬಲ್ ಮೋಡ್ ಆಫ್ obtaining the financial credit or the credit from the banks. Okay, the next one is about the loans. ಸೊ ಲೋನ್ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದ ಕೇಳಿರ್ತೀವಿ, ಹೌದಾ? ಲೋನ್ ಅಂತ ಅಂದ್ರೆ ಏನು? ಯೂಶಲಿ ಒಂದು ಆರ್ಗನೈಸೇಷನ್ಗೆ ಎಷ್ಟು ಸಾಲ ಬೇಕಾಗುತ್ತೆ ಅನ್ನೋದನ್ನ ಲೋನ್ಸ್ ಅಂತ ಹೇಳ್ತೀವಿ. ಬಟ್ ಈ ಒಂದು ಟರ್ಮ್ಸ್ ಅಲ್ಲಿ ನಾವು ಬ್ಯಾಂಕ್ ಕ್ರೆಡಿಟ್ ಅಲ್ಲಿ ಇದನ್ನ ಯೂಸ್ ಮಾಡುವಂತಹದ್ದಾದ್ರೆ, ಇದನ್ನು ಕೂಡ ಸಾಮಾನ್ಯವಾಗಿ ಕರೆಂಟ್ ಅಕೌಂಟ್ ಹೋಲ್ಡರ್ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ ಅಂತಂದ್ರೆ, ಆ ಆರ್ಗನೈಸೇಷನ್ಗೆ ಎಷ್ಟು ಅಮೌಂಟ್ ಬೇಕು, ಓಕೆ, ಲೋನ್ ಅಮೌಂಟ್ ಬೇಕು, ಅದಷ್ಟು ಕೂಡ ಒಂದೇ ಸಲ ಅವ್ರ ಅಕೌಂಟಿಗೆ ಹಾಕಿರ್ತಾರೆ. ಅವ್ರಿಗೆ ಎಷ್ಟು ಹಣ ವಿತ್ಡ್ರಾ ಮಾಡಿದ್ರು ಅನ್ನೋದ್ರ ಮೇಲೆ ಅವ್ರು ಇಂಟ್ರೆಸ್ಟ್ ನ ಪೇ ಮಾಡಿರೋದಿಲ್ಲ. ಅವ್ರಿಗೆ ಫುಲ್ ಅಮೌಂಟ್ ಒಂದೇ ಸಲ ಹಾಕಿರೋದ್ರಿಂದ, ಅಂದ್ರೆ ಅಕೌಂಟ್ ಹೋಲ್ಡರ್ಗೆ ಒಂದೇ ಸಲ, ಅಂದ್ರೆ ಅಕೌಂಟ್ ಹೋಲ್ಡರ್ ಅಲ್ಲಿ ಆರ್ಗನೈಸೇಷನ್ ಅಕೌಂಟ್ಗೆ ನೀವು ಫುಲ್ ಅಮೌಂಟ್ ಒಂದೇ ಸಲ ಹಾಕಿರೋದ್ರಿಂದ ನೀವೇನ್ ಮಾಡ್ಬೇಕಾಗತ್ತೆ, ಫುಲ್ ಅಮೌಂಟ್ಗೆ ಇಂಟ್ರೆಸ್ಟ್ ನ ಪೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಅಮೌಂಟ್ ಆಫ್ ಲೋನ್ ಏನಿರುತ್ತೆ ನಿಮಗೆ, ಪ್ರಿನ್ಸಿಪಲ್ ಅಲಾಂಗ್ ವಿತ್ ದ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಯು ಹ್ಯಾವ್ ಟು ರೀಪೇ ಅಟ್ ದ ರಿಕ್ವೈರ್ಡ್ ಟೈಮ್ ಪೀರಿಯಡ್ ಅಂಡ್ ಫ್ರಮ್ ಟೈಮ್ ಟು ಟೈಮ್. ನೀವು ಆ ಒಂದು ರಿಕ್ವೈರ್ಡ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಏನ್ ಸಾಲ ತಗೊಂಡಿರ್ತೀರ ಅದಕ್ಕೆ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟು ಮತ್ತೆ ಬಡ್ಡಿ ಎರಡೂ ಸೇರಿ ಅವ್ರು ಹೇಳಿದ ತರನಾಗಿ ಆ ಒಂದು ಟೈಮ್ ಪೀರಿಯಡ್ ಅವ್ರಿಗೆ ರೀಪೇ ಮಾಡ್ತಾ ಹೋಗ್ತೀರಾ. ಓಕೆ, ದಟ್ ಇಸ್ ಅಬೌಟ್ ದಿ ಲೋನ್ಸ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ಹೇಳ್ತೀವಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಏನಾಗುತ್ತೆ, ಆರ್ಗನೈಸೇಷನ್ಗೆ ಈವನ್ ಕೆಲವೊಂದು ಸಿಚುಯೇಷನ್ಗಳಲ್ಲಿ ಕೊಟ್ಟಿರುವಂತಹ ಲೋನು ಸಾಕಾಗ್ತಾ ಇಲ್ಲ ಅಥವಾ ಅವರ ಒಂದು ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಅಂದಾಗ ದೇ ಕ್ಯಾನ್ ಆಪ್ಟ್ ಫಾರ್ ದಿ ವರ್ಕಿಂಗ್ ಕ್ಯಾಪಿಟಲ್ ಲೋನ್. ಓಕೆ, ಸೊ ಹಿಯರ್ the banks will provide the loan for the additional funds. Okay, whatever the additional funds they required more than the loans, ಅವ್ರು ಕೊಟ್ಟಿರುವಂತಹ ಲೋನ್ಸ್ ಗಿಂತ ಅಡಿಷನಲ್ ಫಂಡ್ಸ್ ಅವ್ರಿಗೆ ಏನ್ ರಿಕ್ವೈರ್ಡ್ ಇರುತ್ತೆ ಅದನ್ನ ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಬಟ್ ಆ ಸ್ಯಾಂಕ್ಷನ್ ಮಾಡಿದಂತಹ ಅಡಿಷನಲ್ ಅಮೌಂಟ್ಗೆ ಆರ್ಗನೈಸೇಷನ್ ಏನ್ ಪೇ ಮಾಡಬೇಕಾಗುತ್ತೆ, ಇನ್ನ ಜಾಸ್ತಿ ಇಂಟ್ರೆಸ್ಟ್ ನ, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಅವರು ಪೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಗಿಂತ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಅವರು ಪೇ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅಮೌಂಟ್ ಅನ್ನ ಅವ್ರು ಏನ್ ತಗೊಂಡಿರ್ತಾರಲ್ಲ, ಎಕ್ಸ್ಟ್ರಾ ಅಮೌಂಟ್ ಅಂತ ಹೇಳಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗೆ, ಆ ಅಮೌಂಟ್ ನ ಅವರು ಹಾಫ್ ಇಯರ್ಲಿ ಅಥವಾ ಇಯರ್ಲಿ ಇನ್ಸ್ಟಾಲ್ಮೆಂಟ್ಸ್ ನ ತಗೊಂಡು ಪ್ರೀಪೇ ಮಾಡಬಹುದು. Okay, that is about the working capital loan. And next one is about the letter of credit. Okay, so it's just like whatever we have discussed till now. ಇಲ್ಲಿ ತನಕ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಈ ಲೋನ್ಸ್ ಗಳಾಗಿರ್ಬಹುದು, ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಇರ್ಬೋದು, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಇದೆಲ್ಲದೂ ಕೂಡ ನಮಗೆ ಆರ್ಗನೈಸೇಷನ್ ಇಂದ ಸಿಗುವಂತಹ
ಏನು ಬ್ಯಾಂಕ್ ಅಂದ್ರೆ ಆರ್ಗನೈಸೇಷನ್ ಇನ್ ದ ಸೆನ್ಸ್ ಬ್ಯಾಂಕ್ಗಳಿಂದ ಸಿಗುವಂತಹ ಡೈರೆಕ್ಟ್ ಫೆಸಿಲಿಟೀಸ್. ಓಕೆ, ಇಂಡೈರೆಕ್ಟ್ ಆಗೂ ಕೂಡ ಕೆಲವೊಂದ್ಸಲ ಬ್ಯಾಂಕ್ಗಳು ಆರ್ಗನೈಸೇಷನ್ಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ಅಂತಂದ್ರೆ ಆರ್ಗನೈಸೇಷನ್ ಎಲ್ಲಾದ್ರೂ ನಾವು ಸಮಟೈಮ್ಸ್ ಗೂಡ್ಸ್ ನ ಪರ್ಚೇಸ್ ಮಾಡಬೇಕು, ಆ ಗೂಡ್ಸ್ ನ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ, ಬಟ್ ನಾವು ಅವ್ರಿಗೆ ಮುಂದೆ ಒಂದು ಟೈಮ್ ಪೀರಿಯಡ್ ಪೇ ಮಾಡ್ತೀವಿ ಅಂತ ಹೇಳಿರುತ್ತೆ. ಬಟ್ ಅವ್ರಿಗೆ ಗ್ಯಾರಂಟಿನ ಕೇಳಿದಾಗ ಆ ಬ್ಯಾಂಕ್ಗಳು ಅದಕ್ಕೆ ಒಂದು ಕ್ರೆಡಿಟ್ ಗ್ಯಾರಂಟಿನ ಕೊಡೋದ್ರ ಮೂಲಕ ಲೆಟರ್ ಆಫ್ ಕ್ರೆಡಿಟ್ ಅನ್ನು ಕೊಡ್ತಾರೆ. ಇಲ್ಲಿ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡೋದಿಲ್ಲ. ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಈ ವ್ಯಕ್ತಿಯ ಪರವಾಗಿ ನಿಮ್ಗೆ ಗ್ಯಾರಂಟಿನ ಕೊಡ್ತಾ ಇದೀವಿ, ಅಶ್ಯೂರೆನ್ಸ್ ನ ಕೊಡ್ತಾ ಇದೀವಿ, ಈ ವ್ಯಕ್ತಿ ನಿಮ್ಗೆ ಈ ಟೈಮ್ಗೆ ದುಡ್ಡನ್ನ ರೀಪೇ ಮಾಡ್ತಾರೆ ಅಂತ ಹೇಳಿ ಒಂದು ಲೆಟರ್ ಅನ್ನ ಕೊಡ್ತಾರೆ. ಇನ್ ಕೇಸ್ ಆ ವ್ಯಕ್ತಿ ಏನಾದ್ರು ಫ್ಯೂಚರ್ ಅಲ್ಲಿ ಡಿಫಾಲ್ಟ್ ಆಗಿ ಪೇಮೆಂಟ್ ಅನ್ನ ಮಾಡಲಿಲ್ಲ ಅಂತಂದ್ರೆ ಆ ದುಡ್ಡನ್ನ ವಾಪಸ್ ರೀಪೇ ಮಾಡ್ಬೇಕಾಗಿರೋದು ಬ್ಯಾಂಕ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಲೆಟರ್ ಆಫ್ ಕ್ರೆಡಿಟ್ ಅಂತಂದ್ರೆ ಇದು ಇಂಡೈರೆಕ್ಟ್ ಆಗಿ ಬ್ಯಾಂಕ್ಸ್ ಕೊಡುವಂತಹ ಅಸಿಸ್ಟೆಂಟ್ ಆಗಿರುತ್ತೆ. ಸೊ ಕಸ್ಟಮರ್ ಹ್ಯಾಸ್ ಟು ರೀಪೇ, ಯಾರಿರ್ತಾರೆ ಕಸ್ಟಮರ್ ಬಾರೋವರ್ ಅವ್ರು ರೀಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ ದಿಸ್ ಡಿಫಾಲ್ಟ್, ದೆನ್ ಅವರ್ ಬ್ಯಾಂಕ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ರೀಪೇಮೆಂಟ್ ಆಫ್ ದ ಅಮೌಂಟ್ ವಾಟ್ ಎವರ್ ದ ಗ್ಯಾರಂಟಿ ದ ಬ್ಯಾಂಕ್ ಹೆಡ್ ಪ್ರೊವೈಡೆಡ್. ಎಷ್ಟು ಮಟ್ಟಿಗೆ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿರುತ್ತೆ ಅಷ್ಟು ಹಣವನ್ನ ಬ್ಯಾಂಕು ಕೊಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಬ್ಯಾಂಕ್ ಕ್ರೆಡಿಟ್ ಕಾನ್ಸೆಪ್ಟ್ ಆರ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಬ್ಯಾಂಕ್ ಕ್ರೆಡಿಟ್ ಅವೈಲಬಲ್ ಟು ದಿ ಆರ್ಗನೈಸೇಷನ್ ಫಾರ್ ರೈಸಿಂಗ್ ದ short period working capital requirements or for meeting with those short period working capital requirements. Now let us further discuss. Okay, before that I told you about four things, right? In the earlier we discussed about the trade credit, we discussed about the bank credit. ಟ್ರೇಡ್ ಕ್ರೆಡಿಟ್ ಮತ್ತು ಬ್ಯಾಂಕ್ ಕ್ರೆಡಿಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌದಾ? ಅನದರ್ ಟೂ ಫಾರ್ಮ್ಸ್ ಮಿಕ್ಕಿದ್ ಯಾವುದು, ಕಮರ್ಷಿಯಲ್ ಪೇಪರ್ ಮತ್ತೆ ಫ್ಯಾಕ್ಟರಿ. ಸೊ ಕಮರ್ಷಿಯಲ್ ಪೇಪರ್ ಅಂತ ಅಂದ್ರೆ ಏನು? ಕಮರ್ಷಿಯಲ್ ಪೇಪರ್ಸ್ ಅಂತ ಅಂದ್ರೆ ಇಟ್ ಇಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಇದನ್ನ ನಾವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದು ಮನಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಮೇನ್ ಆಗಿ ಇದನ್ನ ನಮ್ಮ ಒಂದು RBI ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತಂದ್ರೆ 1989 ಅಲ್ಲಿ ಕಮರ್ಷಿಯಲ್ ಪೇಪರ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ವಾಗುಲ್ ವರ್ಕಿಂಗ್ ಗ್ರೂಪ್ ಅಂತ ಹೇಳಿ ಒಂದು ಕಮಿಟಿನ ಫ್ರೇಮ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ವಾಗುಲ್ ವರ್ಕಿಂಗ್ ಗ್ರೂಪ್ ಕಮಿಟೀಸ್ ರೆಕಮೆಂಡೇಶನ್ಸ್ ಮೇಲೆ RBI 1989 ಅಲ್ಲಿ ಈ ಕಮರ್ಷಿಯಲ್ ಪೇಪರ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಹಾಗಾದ್ರೆ ಈ ಕಮರ್ಷಿಯಲ್ ಪೇಪರ್ ಅಂದ್ರೆ ಏನು? ದಿಸ್ ಇಸ್ ಆನ್ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್. ಇಲ್ಲಿ ಒಂದು ಪ್ರಾಮಿಸರಿ ನೋಟ್ ಅನ್ನ, ಇಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇರೋದಿಲ್ಲ, ಇಶ್ಯೂಡ್ ಬೈ ದಿ ಬಾರೋವರ್ ಟು ರೈಸ್ ದ ಶಾರ್ಟ್ ಟರ್ಮ್ ಕ್ರೆಡಿಟ್. ಯಾವ ಒಂದು ಸಂಸ್ಥೆ ದುಡ್ಡು ಬೇಕಾಗಿರುತ್ತೆ ಅವ್ರು ಏನ್ ಮಾಡ್ತಾರೆ, ಒಂದು ಪ್ರಾಮಿಸರಿ ನೋಟ್ ಅಲ್ಲಿ, ಪ್ರಾಮಿಸರಿ ನೋಟ್ ಅಂದ್ರೆ ಇಟ್ ಇಸ್ ಅ ನೋಟ್. ಓಕೆ, ಹಿಯರ್ ದ ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಮೇಕ್ ಸಮ್ ಪ್ರಾಮಿಸ್ ರಿಗಾರ್ಡಿಂಗ್ ದ ರೀಪೇಮೆಂಟ್ ಆಫ್ ದಿ ಮನಿ. ನಾವು ನಿಮಗೆ ಇಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ, ಅಮೌಂಟ್ ಅನ್ನ ರೀಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಒಂದು ನೋಟ್ ಅನ್ನ ಕೊಡ್ತಾರೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇರೋದಿಲ್ಲ. ಬಟ್ ಸ್ಟಿಲ್ ದೇ ವಿಲ್ ಗಿವ್ the written what the note promissory note they will give. Okay, so that will be considered as the commercial paper. It is mainly provided mainly for the purpose of raising the short term credit. Short term credit ಅನ್ನ ರೈಸ್ ಮಾಡಲಿಕ್ಕೆ ಈ ಒಂದು ಕಮರ್ಷಿಯಲ್ ಪೇಪರ್ ಅನ್ನ ಆರ್ಗನೈಸೇಷನ್ಸ್ ಯೂಸ್ ಮಾಡ್ಕೊಳುತ್ತೆ. ಓಕೆ, ಸೊ ಈ ಒಂದು ಆರ್ಗನೈಸೇಷನ್ಸ್ ಪ್ರೊವೈಡ್ ಮಾಡಿದಾಗ ಅದನ್ನ ಯಾರು ಫಂಡ್ಸ್ ಅನ್ನ ಕೊಡ್ಬೇಕಂತಿದ್ರೆ, ಸಾಲ ಕೊಡ್ಬೇಕಂತಿದ್ರೆ ಅವರು ಇದನ್ನ ತಗೊಂಡು ಏನ್ ಮಾಡಬಹುದು, ಆರ್ಗನೈಸೇಷನ್ಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡಬಹುದು. Okay, so the customers of the commercial papers are like the banks, insurance companies, mutual funds and other financial institutions and companies with the surplus funds. ಯಾರು ಈ ಒಂದು ಕಮರ್ಷಿಯಲ್ ಪೇಪರ್ ನ ಆಕ್ಸೆಪ್ಟ್ ಮಾಡ್ಕೊಂಡು ದುಡ್ಡು ಕೊಡ್ತಾರೆ ಅಂತ ಅಂದ್ರೆ ಯೂಶಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ಆಕ್ಸೆಪ್ಟ್ ಮಾಡ್ಕೊಂತಾರೆ, ಇನ್ಶೂರೆನ್ಸ್ ಕಂಪನೀಸ್ ಗಳು ಆಕ್ಸೆಪ್ಟ್ ಮಾಡ್ಕೊಂತಾರೆ. ಓಕೆ, ಸೊ ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಯಾವ ಒಂದು ಸಂಸ್ಥೆಗಳಲ್ಲಿ ಹೆಚ್ಚಿನ ಹಣ ಇದೆ ಅವರು ಏನ್ ಮಾಡ್ತಾರೆ, ಈ ಒಂದು ಪೇಪರ್ಸ್ ನ ಆಕ್ಸೆಪ್ಟ್ ಮಾಡಿಕೊಂಡು ಬೇಕಾಗಿರುವಂತಹ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ದಟ್ ಇಸ್ ಅಬೌಟ್ ದ commercial papers. And the last source of finance is about the factoring. Factoring has become the important mode of short-term finance nowadays. So factoring is just like an agreement, okay, in which the receivables arising out of the sale of goods are sold by the firm to the factor called a financial intermediary, as a result of which the title of the goods or services represented by the receivables passes on to the factor. Hence, the factor becomes responsible for all types of the losses in the value of the receivables. Okay, hope you understood. Now let us move to the long-term sources of finance. Now we have a short-term sources of finance ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಬಗ್ಗೆ
ಡಿಸ್ಕಸ್ನ ಮಾಡೋಣ. ಅಂದರೆ ಒಂದು ಆರ್ಗನೈಸೇಷನ್ಗೆ ಲೋನನ್ನು ರೈಸ್ ಮಾಡಬೇಕಂದಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕೆಲವೊಂದ್ಸಲ 1 ಇಯರ್ಗಿಂತ ಜಾಸ್ತಿ ಇರುತ್ತೆ. ಯು ಕ್ಯಾನ್ ಸೇ ಆಲ್ವೇಸ್ ಇಟ್ಸ್ ಎಕ್ಸಾಕ್ಟ್ಲಿ 1 ಇಯರ್. ಸೊ 1 ವರ್ಷ ಅಂತ ನೀವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ 1 ಇಯರ್ಗಿಂತ ಜಾಸ್ತಿ ಇದ್ದಾಗ ಆರ್ಗನೈಸೇಷನ್ ಕ್ಯಾನ್ ಆಪ್ಟ್ ಫಾರ್ ದಿ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್. ವಾಟ್ ಆರ್ ದೋಸ್ ಸೋರ್ಸಸ್? ಫಸ್ಟ್ ಒನ್ ಇಸ್ ದ ಶೇರ್ಸ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಡಿಬೆಂಚರ್ಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಅಬೌಟ್ ದ ಟರ್ಮ್ ಲೋನ್ಸ್. ವಾಟ್ ಇಸ್ ಶೇರ್ಸ್ ಬಗ್ಗೆ ನಮಗೆ ಗೊತ್ತು, ಹೌದಾ? ಯಾವ ಒಂದು ಆರ್ಗನೈಸೇಷನ್ ಶೇರ್ಸ್ಗಳ ಮೂಲಕ ಕಲೆಕ್ಟ್ ಮಾಡ್ಬೋದು. ಶೇರ್ಸ್ ಮೂಲಕ ಏನು ಮಾಡುತ್ತೆ ಕಂಪನಿ? ಶೇರ್ಸ್ ಇಸ್ ಜಸ್ಟ್ ಲೈಕ್ ಆ್ಯನ್ ಪಾರ್ಟ್ ಆಫ್ capital in a company, and that is going to be offered by the organization to the public. ಪಬ್ಲಿಕ್ ಮೂಲಕ ಅವ್ರು ಏನು ಮಾಡ್ತಾರೆ, ಅಥವಾ ಬೇರೆ ಬೇರೆ ಸೋರ್ಸ್ಗಳು ಇರ್ತಾವೆ. ಓಕೆ, ಸೊ ಆ ಮೂಲಕ ಶೇರ್ಸ್ಗಳನ್ನು ಇಶ್ಯೂ ಮಾಡಿ ಪಬ್ಲಿಕ್ಕಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಶೇರ್ಸ್ಗಳನ್ನು ಆಫರ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಓನರ್ಶಿಪ್ಪನ್ನ ಆ ಒಂದು ಯಾರ ಮೂಲಕ ಶೇರ್ಸ್ಗೆ ಹಣವನ್ನು ಕಲೆಕ್ಟ್ ಮಾಡಿರ್ತಾರೋ ಅವರು ಕೊಡಬೇಕಾಗುತ್ತೆ. ಆ್ಯಂಡ್ ಈವನ್ ಅಟ್ ದಿ ಸೇಮ್ ಟೈಮ್ ಅವ್ರು ಏನು ಮಾಡಬೇಕಾಗುತ್ತೆ, ಅದಕ್ಕೆ ಡಿವಿಡೆಂಟನ್ನು ಕೂಡ ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಡಿಬೆಂಚರ್ಸ್. ಡಿಬೆಂಚರ್ಸಲ್ಲಿ ಏನಾಗುತ್ತೆ, ಡಿಬೆಂಚರ್ಸ್ ಇಸ್ ಆನ್ ಲೈಕ್ ಡೆಟ್ ಡಾಕ್ಯುಮೆಂಟ್. ಓಕೆ, ಇಟ್ಸ್ ಆನ್ ಅಕ್ನಾಲೇಜ್ಮೆಂಟ್ ಆಫ್ ದಿ ಡೆಟ್. ಡಿಬೆಂಚರ್ಸ್ ಅನ್ನೋಂಥದ್ದು ಒಂದು ಸಾಲ ಪತ್ರದ ರೀತಿಯಲ್ಲಿ ತನ್ನ ವ್ಯವಹಾರವನ್ನು ನಡೆಸ್ತಾ ಹೋಗುತ್ತೆ. ಇಲ್ಲಿ ಸಾಲವನ್ನು ಏನೋ ಪಬ್ಲಿಕ್ ಮೂಲಕ ನೀವು ಸಂಗ್ರಹಿಸುವ ಮೂಲಕ ಕೂಡ ನೀವೇನು ಮಾಡಬಹುದು, ಸೋರ್ಸಸ್ ಆಫ್ ಫಿನಾನ್ಸ್ ನಿಮ್ಮ ಒಂದು ಸಂಸ್ಥೆಗೆ ಬೇಕಾಗಿರುವಂತಹ ದುಡಿಯುವ ಬಂಡವಾಳದ ಅವಶ್ಯಕತೆನ ನೀವು ಪೂರೈಸ್ಕೊಳ್ಬಹುದು. ಓಕೆ, ಸೊ ನೀವು ಡಿಬೆಂಚರ್ಸ್ನ ಇಶ್ಯೂ ಮಾಡಿದಾಗ ಇನ್ಸ್ಟೆಡ್ ಆಫ್ ಡಿವಿಡೆಂಟ್ ಯು ಕ್ಯಾನ್ ಪೇ ದ ಇಂಟ್ರೆಸ್ಟ್ ಟು ದಿ ಡಿಬೆಂಚರ್ ಹೋಲ್ಡರ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಟರ್ಮ್ ಲೋನ್ಸ್. ಟರ್ಮ್ ಲೋನ್ಸ್ ಅಂತ ನಾವು ಹೇಳ್ತೀವಿ. ಟರ್ಮ್ ಲೋನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದಿಸ್ ಟರ್ಮ್ ಇಸ್ ಇಂಡಿಕೇಟಿಂಗ್ ದಟ್ ದ ಟರ್ಮ್ ಮೀನ್ಸ್ ಸ್ಪೆಸಿಫಿಕ್ ಪೀರಿಯಡ್. ಲೋನ್ಸ್ ಅಂತ ಅಂದರೆ ನಾವು ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ಗೆ ಲೋನ್ಸ್ನ ತೊಗೊಳ್ಳೋಂಥದ್ರೆ ಟರ್ಮ್ ಲೋನ್ಸ್ ಅಂತ ಹೇಳ್ತೀವಿ. ಸೊ 1 ಇಯರ್ಗಿಂತ ಜಾಸ್ತಿಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಲೋನ್ಸನ್ನ ತೊಗೊಂಡಿರ್ತೀವಿ, ಲೋನ್ಸನ್ನ ಬೋರೋ ಮಾಡಿರ್ತೀವಿ. ಅದಕ್ಕೆ ಒಂದು ಟೈಮ್ ಪೀರಿಯಡ್ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನಾವೇನು ಮಾಡಬೇಕಾಗುತ್ತೆ, ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಈವನ್ ಅಟ್ ದಿ ಸೇಮ್ ಟೈಮ್ ನಾವೇನು ಮಾಡಬೇಕಾಗುತ್ತೆ, ಪ್ರಿನ್ಸಿಪಲ್ನು ಕೂಡ ಟೈಮ್ ಟು ಟೈಮ್ ಪೀರಿಯಡ್ ನಾವು ರೀಪೇ ಮಾಡ್ತಾ ಬರಬೇಕಾಗುತ್ತೆ. ಓಕೆನಾ? ಸೊ ದೀಸ್ ಆರ್ ದಿ 3 sources of finance available for raising the working capital required by the organizations. Okay, till now we had discussed about the short term and long term sources of finance. Meanwhile, here the short term sources of finance is very much important for raising the working capital requirements. Okay, how much they can raise and what are the factors they are going to consider while raising the finance all depends on the organization requirements and organization position. Maximum all kind of organization mainly for financing their working capital, they depends on purely on short term sources of finance. Really sometimes the organization can go for the long term sources of finance also. It's not necessarily the organization has to go for only short term sources of finance. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಆ ಒಂದು ವ್ಯವಹಾರ ಸಂಸ್ಥೆಯ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತು ಫೈನಾನ್ಷಿಯಲ್ ಪೊಸಿಷನ್ನ ಬೇಸಿಸ್ ಮೇಲೆ ಅವ್ರು ಏನು ಮಾಡ್ತಾರೆ, ಅವರು ಬೇಕಾಗಿರುವಂತಹ ಸೋರ್ಸಸ್ ಆಫ್ ಫಿನಾನ್ಸನ್ನು ಆಪ್ಟ್ ಮಾಡ್ಕೊಳ್ತಾರೆ. ಸೊ ಯಾವಾಗ ಮ್ಯಾಕ್ಸಿಮಮ್ ಎಲ್ಲ ಕಂಪ್ನಿಗಳು ಕೂಡ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ಕೋಬೇಕು ಅಂತಂದರೆ ದೇ ವಿಲ್ ಗೋ ಫಾರ್ ದಿ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಓನ್ಲಿ, ಬಟ್ ನಾಟ್ ನೆಸೆಸರಿಲಿ ಆಲ್ವೇಸ್. ಸಮಟೈಮ್ಸ್ ದೇ ಕ್ಯಾನ್ ಆಪ್ಟ್ ಫಾರ್ ದಿ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ಆಲ್ಸೋ ಆಸ್ ಪರ್ ದಿ requirements. Okay, till now we had discussed about the working capital financing concept. Now let us move to another important aspect of financing, that is lease financing. Lease financing concept ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ದ ಲೀಸ್ ಕಾಂಟ್ರಾಕ್ಟ್ ಹ್ಯಾವ್ ಲಾಂಗ್ ಬೀನ್ an important alternative to the direct ownership of an asset. Okay, so nowadays the lease financing has become the very important and prominent source for raising the requirements of or for meeting the requirements of the organizations. Okay, ಸೊ ಈಗ ಲೀಸ್ ಫಿನಾನ್ಸಿಂಗ್ ಅನ್ನುವಂತಹದ್ದು ಆರ್ಗನೈಸೇಷನ್ಸ್ಗಳಲ್ಲಿ ತುಂಬ ಕಾಮನ್ ಆಗ್ತಾ ಹೋಗಿದೆ. ಓಕೆ, ಹಾಗಾದರೆ ಲೀಸ್ ಫಿನಾನ್ಸಿಂಗ್ ಅಂತ ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ. ಲೀಸ್ ಫಿನಾನ್ಸಿಂಗ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಲೀಸ್ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಮೀನಿಂಗ್ ಆಫ್ ಲೀಸ್, ವಾಟ್ ಈಸ್ ಲೀಸ್? It is a contract. Okay, lease ಅನ್ನುವಂತಹದ್ದು ಕಾಂಟ್ರಾಕ್ಟ್ ಬಿಟ್ವೀನ್ ದ 2 parties. Here the property is not going to be purchased directly for the requirement of the organization. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಈ ಲೀಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ನಲ್ಲಿ ತನಗೆ ಬೇಕಾಗಿರುವಂತಹ ಪ್ರಾಪರ್ಟಿನ ಅಥವಾ ತನಗೆ ಬೇಕಾಗಿರುವಂತಹ ಅಸೆಟ್ನ ಅವರು ಡೈರೆಕ್ಟಾಗಿ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ಆ ಒಂದು ಅಸೆಟಿಂದ ಆಗಬೇಕಾಗಿರುವಂತಹ
ಏನು ಯೂಸಸ್ ಅನ್ನ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಓಕೆನಾ, ಆ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈಗ ಲೀಸ್ ಅಂದ್ರೆ ಏನು? ಇಟ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ದ ಟೂ ಪಾರ್ಟೀಸ್. The two parties, one person will be the owner and another person will be the user. ಈ ಲೀಸ್ ಕಾಂಟ್ರಾಕ್ಟ್ ಏನಾಗುತ್ತೆ, ಇಬ್ರು ವ್ಯಕ್ತಿಗಳಿರ್ತಾರೆ. ಆ ಇಬ್ರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ ಅಂತಂದ್ರೆ ಅಸೆಟ್ ಓನರ್ ಆಗಿರ್ತಾನೆ, ಮತ್ತೊಬ್ಬ ವ್ಯಕ್ತಿ ಅದನ್ನ ಬಳಸುವಂತವನಾಗಿರ್ತಾನೆ. ಓಕೆ, ಹಿಯರ್ ಇಟ್ ಇಸ್ ಅನ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಲೀಸರ್ ಹೂ ಇಸ್ ದ ಓನರ್ ಆಫ್ ದಿ ಅಸೆಟ್. ಯಾವ ಒಬ್ಬ ವ್ಯಕ್ತಿಯ ಅಸೆಟ್ ಓನರ್ ಇರ್ತಾನಲ್ಲ ಅವನನ್ನ ನಾವು ಏನಂತ ಹೇಳ್ತೀವಿ? ಲೀಸರ್ ಅಂತ ಹೇಳ್ತೀವಿ. ಲೀಸಿ ಈಸ್ who is the user of the asset. ಯಾವ ಒಬ್ಬ ವ್ಯಕ್ತಿ ಆ ಅಸೆಟ್ ನ ಯೂಸ್ ಮಾಡ್ಬೇಕಂತ ಅನ್ಕೊಂತಾ ಇರ್ತಾನೆ ಅವನನ್ನ ನಾವು ಏನಂತ ಹೇಳ್ತೀವಿ? ಲೀಸಿ ಅಂತ ಹೇಳ್ತೀವಿ. ಸೊ whereby the leaser gives the right to use the asset to the leasee over an agreed period of time for a consideration called the lease rental. ಇಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ವ್ಯಕ್ತಿ, ಯಾವ ವ್ಯಕ್ತಿ ಇರ್ತಾರಲ್ಲ, ಓನರ್ ಯಾರು ಇರ್ತಾರೆ ಅವರು ಯಾರು ಯೂಸ್ ಮಾಡ್ಬೇಕು ಅಸೆಟ್ ಅಂತ ಇರ್ತಾರೆ ಆ ವ್ಯಕ್ತಿಗೆ ಏನ್ ಮಾಡ್ತಾರೆ? ರೈಟ್ ಅನ್ನ ಕೊಟ್ಟಿರ್ತಾರೆ ಯೂಸ್ ಮಾಡ್ಲಿಕ್ಕೆ, ಬಟ್ ಅಸೆಟ್ ನ ಕಂಪ್ಲೀಟ್ ಆಗಿ ಅವ್ರಿಗೆ ಸೇಲ್ ಮಾಡಿರೋದಿಲ್ಲ. ಓಕೆನಾ, ಸೊ ದಟ್ ರೈಟ್ ವಿಲ್ ಬಿ ಗಿವನ್ ಓನ್ಲಿ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ and that time consideration with that time consideration that asset has to be given back to the owner, and for the asset given he has to pay some consideration called the rental, and that will be called as the lease rental. That may be paid either on the monthly or quarterly or of your yearly basis. Okay, so sometimes that may be even paid weekly or daily or hourly basis also. ಲೀಸ್ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯಾವ್ದಾದ್ರು ಒಂದು ಸಂಸ್ಥೆ ಅಥವಾ ವ್ಯಕ್ತಿ ಏನ್ ಮಾಡ್ಬೋದು, ಸಂಸ್ಥೆ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಅವರು ಅಸೆಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿರೋದಿಲ್ಲ. ಆ ಒಂದು ಟೈಮ್ ಪೀರಿಯಡ್ ಮಾತ್ರ ಅವ್ರಿಗೆ ಆ ಅಸೆಟ್ ನ ಯೂಸ್ ಮಾಡ್ಕೋಬೇಕಾಗಿರತ್ತೆ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿಯಿಂದ ಯಾರ ಹತ್ರ ಆ ಅಸೆಟ್ ಇರುತ್ತೆ ಅವ್ರನ್ನ ತಗೊಂಡು ಅದನ್ನ ಒಂದಷ್ಟು ದಿನ ಬಳಸಿ ಮತ್ತೆ ಅದನ್ನ ಅವರು ವಾಪಸ್ ಕೊಡ್ತಾರೆ. ಓಕೆನಾ, ಸೊ ಯಾರ ಹತ್ರ ಅಸೆಟ್ ಇರುತ್ತೆ ಆ ಓನರ್ ಇರ್ತಾರಲ್ಲ ಅವ್ರನ್ನ ನಾವು ಲೀಸರ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಅದನ್ನ ಬಳಕೆ ಮಾಡ್ಲಿಕ್ಕೆ ತಗೊಂತಾರೆ ನಾವು ಲೀಸಿ ಅಂತ ಹೇಳ್ತೀವಿ. ಓಕೆ, ಸೊ ಈ ವ್ಯಕ್ತಿಯಿಂದ ಓನರ್ ಇಂದ ಯೂಸರ್ ಏನ್ ಮಾಡ್ತಾನೆ, ಅಸೆಟ್ ನ ಈಸ್ಕೊಂಡು ಅದನ್ನ ಅವ್ರು ಯೂಸ್ ಮಾಡ್ಕೊಂತಾರೆ. ಯೂಸ್ ಮಾಡಿದ್ಮೇಲೆ ಅವ್ನು ಹೇಳಿರ್ತಾನೆ ಮುಂಚೆ ಎಷ್ಟು ಟೈಮ್ ಪೀರಿಯಡ್ ಅಸೆಟ್ ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಯೂಸ್ ಮಾಡ್ಕೊಂಡ್ರೆ ಅದನ್ನ ಅವ್ರು ಏನ್ ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಯಾರಿಗೆ ವಾಪಸ್ ಕೊಡ್ತಾರೆ? ಲೀಸರ್ಗೆ ಅದನ್ನ ವಾಪಸ್ ಕೊಡ್ತಾರೆ. ಅದನ್ನ ಓನರ್ಗೆ ವಾಪಸ್ ಕೊಟ್ಟಾಗ ಆ ಒಂದು ಅಷ್ಟು ಅವಧಿಗೆ ಅದನ್ನ ಗೂಡ್ಸ್ ನ ಬಳಸಲಿಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಾಗತ್ತೆ, ಒಂದಷ್ಟು ಹಣವನ್ನ ಕೊಡ್ಬೇಕಾಗತ್ತೆ. ಅದನ್ನ ನಾವು ರೆಂಟಲ್ಸ್ ಅಂತ ಹೇಳ್ತೀವಿ ಅಥವಾ ಲೀಸ್ ರೆಂಟಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಹಣವನ್ನು ಅವರು ಕೊಡ್ತಾರೆ. ಸೊ ಡಿಪೆಂಡ್ಸ್ ಆನ್ ಆ ಒಂದು ಹಣವನ್ನು ಅವರು ಮಂತ್ಲಿ ಬೇಸಿಸ್ ಮೇಲೆ ಕೊಡಬಹುದು, ಒಂದೇ ಸಲ ಕೊಡಬಹುದು, ಅಥವಾ ವೀಕ್ಲಿ ಬೇಸಿಸ್ ಮೇಲೆ, ಡೈಲಿ ಬೇಸಿಸ್ ಮೇಲೆ ಕೂಡ ಕೊಡಬಹುದು. ಓಕೆ, ಸೊ ದಟ್ ಇಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಲೀಸ್. ಅಂಡ್ ವಾಟ್ ಆರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಲೀಸಿಂಗ್? ಲೀಸ್ ಅಂತ ಹೇಳ್ಬೇಕಂದ್ರೆ, ಲೀಸಿಂಗ್ ಕಾನ್ಸೆಪ್ಟ್ಗೆ ನೀವು ಎಂಟರ್ ಆಗ್ಬೇಕಂದ್ರೆ, ಈ ಕಾಂಟ್ರಾಕ್ಟ್ಗೆ ನೀವು ಎಂಟರ್ ಆಗಬೇಕು ಅಂತ ಅಂದ್ರೆ ಇಲ್ಲಿ ಇರಬಹುದಾದಂತಹ ಬಹುಮುಖ್ಯವಾದಂತಹ ಅಂಶಗಳು ಯಾವ್ದು, ಎಸೆನ್ಷಿಯಲ್ ಎಲಿಮೆಂಟ್ಸ್ ಯಾವುದು ಅಂತ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಗೋ ಒನ್ ಬೈ ಒನ್. ಫಸ್ಟ್ ಎಲಿಮೆಂಟ್ ಈಸ್ ಅಬೌಟ್ ದ ಲೀಸರ್ ಅಂಡ್ ಲೀಸಿ. ಆಸ್ I said that is here there will be two persons, ಇಬ್ರು ವ್ಯಕ್ತಿಗಳು ಇರ್ತಾರೆ ಈ ಕಾಂಟ್ರಾಕ್ಟ್ ನಲ್ಲಿ ಅಂತ ನಾನು ಹೇಳಿದ್ದೆ. ಹೌದಾ, ಯಾರ್ಯಾರು ಇಬ್ರು ವ್ಯಕ್ತಿಗಳು? ಓನರ್ ಮತ್ತೆ ಯೂಸರ್. ಓನರ್ ನಾವೇನಂತ ಹೇಳ್ತೀವಿ? ಲೀಸರ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಆ ಅಸೆಟ್ ನ ಯೂಸ್ ಮಾಡ್ತಾನೆ ಅವನನ್ನ ನಾವೇನಂತ ಹೇಳ್ತೀವಿ? ಲೀಸಿ ಅಂತ ಹೇಳ್ತೀವಿ. ಹೌದಾ, ಸೊ ಲೀಸರ್ ಇಸ್ ದ ನಾಮಿನಲ್ ಓನರ್ ಆಫ್ ದಿ asset possession and the leaser is a person who is going to use the asset. Okay, so leaser and leasing, both the persons are very much important for the leasing aspect. Okay, leasing aspect ಅಲ್ಲಿ ಈ ಇಬ್ರು ಪಾರ್ಟಿಗಳು ಕೂಡ ತುಂಬಾ ಮುಖ್ಯ ಆಗ್ತಾರೆ. ಓಕೆ, ಲೀಸಿ ಅಂತ ನಾವು ಇಲ್ಲಿ ಹೇಳ್ತೀವಿ. ಲೀಸಿಂಗ್ ಅನ್ನುವಂತಹವನು ಅಸೆಟ್ ಅನ್ನ ಬಳಸ್ಕೊಳ್ಳುವಂತವನಾಗಿರ್ತಾನೆ. ಲೀಸರ್ ಅನ್ನುವಂಥವ್ರು ನಾನು ಹೇಳಿದೆ ಯಾವಾಗಲೂ ಕೂಡ ಏನಾಗಿರ್ತಾರೆ, ಯಾರು ಆ ಅಸೆಟ್ ನ ಪ್ರಯೋಜನ ಪಡ್ಕೊಳ್ಳುವಂತವನಾಗಿರ್ತಾನೆ ಅವನನ್ನ ನಾವು ಏನಂತ ಹೇಳ್ತೀವಿ? ಲೀಸಿ ಅಂತ ಹೇಳ್ತೀವಿ. ಯಾರು ಸ್ವತ್ತನ್ನ ಮಾಲೀಕರಾಗಿರ್ತಾರೆ ಅವರನ್ನು ನಾವು ಲೀಸರ್ ಅಂತ ಹೇಳ್ತೀವಿ. ಇಲ್ಲಿ ಆ ಒಂದು ಲೀಸರ್ ಆಗಿರ್ಬೋದು ಅಥವಾ ಲೀಸಿ ಆಗಿರ್ಬೋದು, ಇಬ್ರು ಕೂಡ ಇಂಡಿವಿಜುವಲ್ ಆಗಲೇಬೇಕು ಅಂತ ಇಲ್ಲ. ಅದು ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಆಗಿರ್ಬಹುದು, ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬಹುದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬಹುದು, ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ಆಗಿರಬಹುದು. ಸೊ
ಈ ಒಂದು ಕಾನ್ಸೆಪ್ಟ್ ನ ಬೇಸ್ ಆಗಿ ಇಟ್ಕೊಂಡು ದ ಫಸ್ಟ್ ಎಲಿಮೆಂಟ್ ಇಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಹಿಯರ್ ದ ಲೀಸರ್ ಅಂಡ್ ದ ಲೀಸಿ. ದಟ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಲೀಸಿಂಗ್ ಆಸ್ಪೆಕ್ಟ್ ಇಸ್ ಅಬೌಟ್ ದ ಲೀಸರ್ ಅಂಡ್ ಲೀಸಿ. Second one is about the lease broker. Lease broker ಅಂತ ನಾವು ಹೇಳ್ತೀವಿ. Okay. In addition to the leaser and leasing, there may be a lease broker. So he acts as an intermediary for the lease deals. So ಇನ್ ಬಿಟ್ವೀನ್ ಲೀಸರ್ ಮತ್ತೆ ಲೀಸ್ ಅಂದ್ರೆ ಯಾರು ಅಸೆಟ್ ನ ಯೂಸ್ ಮಾಡ್ತಾ ಇರ್ತಾರೆ ಅವರು ಮತ್ತೆ ಓನರ್ ಇಬ್ಬರ ಮಧ್ಯೆ ಕೆಲವೊಂದ್ಸಲ ಬ್ರೋಕರ್ ಇರ್ತಾರೆ, ಅವ್ರನ್ನ ಏನಂತ ಹೇಳ್ತೀವಿ ಲೀಸ್ ಬ್ರೋಕರ್ ಅಂತ ಹೇಳ್ತೀವಿ. ಓಕೆ. ಸೊ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಒಂದು ಲೀಸ್ ಕಾಂಟ್ರಾಕ್ಟ್ಗೆ ಮಧ್ಯದಲ್ಲಿ ನಮಗೆ ಬೇಕಾದಂತಹ ಅರೇಂಜ್ಮೆಂಟ್ ಗಳನ್ನ ಮಾಡಿಕೊಡುವಂತಹ ಜವಾಬ್ದಾರಿಯನ್ನ ತಗೊಳ್ತಾನೆ. ಅದಕ್ಕೋಸ್ಕರ ಈಸ್ ಗೋಯಿಂಗ್ ಟು ಚಾರ್ಜ್ ಸಮ್ ಕಮಿಷನ್ ಅನ್ನ ಚಾರ್ಜ್ ಮಾಡ್ತಾನೆ. ಸೊ ಆ ಕಮಿಷನ್ ನಾವು ಪೇ ಮಾಡಬೇಕಾಗುತ್ತೆ. ಓಕೆ. ದ ನೆಕ್ಸ್ಟ್ ಎಲಿಮೆಂಟ್ ಇಸ್ ಅಬೌಟ್ ದ ಲೀಸ್ ಫಿನಾನ್ಷಿಯರ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಕಾಂಟ್ರಾಕ್ಟ್ಗಳಲ್ಲಿ ಲೀಸ್ ಕಾಂಟ್ರಾಕ್ಟ್ಗಳಲ್ಲಿ ಏನಾಗುತ್ತೆ ಫೈನಾನ್ಸ್ ಅವಶ್ಯಕತೆ ಇರುತ್ತೆ, ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಈ ಒಂದು ಲೀಸ್ ಫೈನಾನ್ಷಿಯಲ್ ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂತಹ ಹಣವನ್ನ ಲೀಸ್ ಕಾಂಟ್ರಾಕ್ಟ್ಗೆ ನಾವು ಯೂಸ್ ಮಾಡ್ಕೊಬಹುದು. ಓಕೆ. ನೆಕ್ಸ್ಟ್ ಎಲಿಮೆಂಟ್ ಇಸ್ ಅಬೌಟ್ ದ ಲೀಸ್ ಪ್ರಾಪರ್ಟಿ. ಲೀಸ್ ಪ್ರಾಪರ್ಟಿ ಅಂತ ಅಂದ್ರೆ ಏನು, ನಾವು ಯಾವ ಅಸೆಟ್ ನ ಯೂಸ್ ಮಾಡ್ಕೊಳ್ತಾ ಇದೀವಲ್ಲ ನಮ್ಮ ಲೀಸ್ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಅಲ್ಲಿ ಅದನ್ನ ನಾವೇನಂತ ಹೇಳ್ತೀವಿ ಲೀಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಓಕೆ. ಅಂಡ್ ದ ಡಿವೋರ್ಸ್ ಆಫ್ ನೆಕ್ಸ್ಟ್ ಎಲಿಮೆಂಟ್ ಇಸ್ ದ ಡಿವೋರ್ಸ್ ಆಫ್ ಓನರ್ಶಿಪ್ ಫ್ರಮ್ ದಿ ಯೂಸರ್. ಸೊ ಓನರ್ಶಿಪ್ ನಾವು ಇವಾಗ ನಾ ಹೇಳಿದೆ ನಿಮಗೆ ಇಲ್ಲಿ ಏನಾಗುತ್ತೆ ಲೀಸ್ ಕಾನ್ಸೆಪ್ಟ್ ಅಲ್ಲಿ ಓನರ್ ಇಂದ ನಮಗೆ ಏನಾಗುತ್ತೆ ನಾವು ಅಸೆಟ್ ನ ಈಸ್ಕೊಂಡು ನಾವು ಒಂದು ಟೈಮ್ ಪೀರಿಯಡ್ಗೆ ಅದನ್ನ ಯೂಸ್ ಮಾಡ್ಕೊಂತೀವಿ. ಹೌದಾ. ಸೊ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಆ ಒಂದು ಫಿಕ್ಸ್ಡ್ ಟೈಮ್ ಪೀರಿಯಡ್ಗೆ ನಾವು ಯೂಸ್ ಮಾಡ್ಕೊಂಡು ಅದನ್ನ ವಾಪಸ್ ಕೊಡಬೇಕಾಗುತ್ತೆ. ನಾವು ಯೂಸ್ ಮಾಡ್ಕೊಳ್ಳುವಾಗ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ಗೆ ಓನರ್ ಯಾರು ಅನ್ನೋದನ್ನ ಕ್ಲಿಯರ್ ಆಗಿ ನಾವು ಹೇಳಬೇಕಾಗುತ್ತೆ. ಆ ಅಸೆಟ್ ಓನರ್ ಯಾರ ಪ್ರಾಪರ್ಟಿ ರೈಟ್ಸ್ ಇರುತ್ತೆ ಅವರೇ ಇದ್ರು ಕೂಡ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ದಿನದ ಮಟ್ಟಿಗೆ ಆ ಒಂದು ಯೂಸರ್ ಅಸೆಟ್ ನ ಯೂಸ್ ಮಾಡ್ಕೋಬಹುದು, ಮತ್ತೆ ಅದ್ರ ಜೊತೆಗೆ ಯಾವ ರೀತಿಯಾಗಿ ಅದನ್ನ ಯೂಸ್ ಮಾಡಬೇಕು, ಆ ಟೈಮ್ ಪೀರಿಯಡ್ ಎಲ್ಲ ಎಷ್ಟು ಮಟ್ಟಿಗೆ ಅಸೆಟ್ ನ ಜೋಪಾನ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿರ್ತಾರೆ. ಅದ್ರ ಜೊತೆಗೆ ಒಂದು ಟೈಮ್ ಪೀರಿಯಡ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಆ ಅಸೆಟ್ ನ ಓನರ್ಗೆ ವಾಪಸ್ ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಸಪ್ರೇಟ್ ಆಗುತ್ತೆ, ಅಲ್ಲಿ ಟೈಮ್ ಪೀರಿಯಡ್ ಒಂದು ಶಾರ್ಟ್ ಪೀರಿಯಡ್ಗೆ ಓನರ್ ಏನಾಗ್ತಾರೆ ಆ ಅಸೆಟ್ಗೆ ಮತ್ತೊಬ್ಬ ವ್ಯಕ್ತಿ ಆಗಿರ್ತಾರೆ. ಓಕೆ. ಸೊ ದ ಡಿವೋರ್ಸ್ ಮೀನ್ಸ್ ಇನ್ ದ ಸೆನ್ಸ್ ದ ಸಪ್ರೇಷನ್ ಆಫ್ ಓನರ್ಶಿಪ್ ಫ್ರಮ್ ದಿ ಯೂಸರ್. ಸೊ ಆ ಒಂದು ಯೂಸರ್ ಮತ್ತೆ ಯಾರು ಓನರ್ ಇರ್ತಾರೆ ಅವ್ರ ಮಧ್ಯೆ ಓನರ್ಶಿಪ್ ಏನಾಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ. ದಟ್ ಇಸ್ ಅಬೌಟ್ ದ fifth concept. And next one is about the terms of lease. Terms of lease means here the conditions of the lease. Whatever the conditions ಅಂದ್ರೆ ಏನಾಗಿರುತ್ತೆ ಇಲ್ಲಿ ಎಷ್ಟು ಟೈಮ್ ಪೀರಿಯಡ್ಗೆ ನಾವು ಅಸೆಟ್ ನ ಲೀಸ್ ಕೊಡ್ತಾ ಇದೀವಿ. ಓಕೆನಾ. ಸೊ ಆ ಲೀಸ್ ಅನ್ನ ನಾವು ಕೊಡ್ಬೇಕಾದ್ರೆ ಯೂಶಲಿ ಇಟ್ ಡಿಪೆಂಡ್ಸ್. ಓಕೆ. ನಾವು ಯಾವ ತರಹದಂತಹ ಲೀಸ್ ನ ಅಡಾಪ್ಟ್ ಮಾಡ್ಕೊತಾ ಇದೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನಾವು ಒಂದು ಕಮ್ಮಿ ಟೈಮ್ ಪೀರಿಯಡ್ ಮಾತ್ರ ಲೀಸ್ ಅನ್ನ ಕೊಡ್ತಾ ಇದೀವ ಅಥವಾ ಲಾಂಗ್ ಪೀರಿಯಡ್ ಕೊಡ್ತೀವ, ಎಷ್ಟು ದುಡ್ಡನ್ನ ರೆಂಟಲ್ ಅಂತ ಕೊಡ್ಬೇಕಾಗುತ್ತೆ, ಎಷ್ಟು ದಿನಕ್ಕೆ ರೆಂಟ್ ನ ಕೊಡ್ಬೇಕು. ಓಕೆನಾ. ಅದ್ರ ಜೊತೆಗೆ ಡ್ಯಾಮೇಜ್ ಆದ್ರೆ ಯಾವ ರೀತಿ ಯಾರು ಜವಾಬ್ದಾರಿ ಆಗ್ತಾರೆ, ಓನರೇ ಜವಾಬ್ದಾರಿ ಆಗ್ತಾರ ಅಥವಾ ಯೂಸರ್ ಜವಾಬ್ದಾರಿ ಆಗ್ತಾರ, ಈ ತರಹನಾದಂತಹ ಕಂಡೀಷನ್ಸ್ ಗಳು ಏನಿರುತ್ತೆ ಅದೆಲ್ಲದನ್ನು ಕೂಡ ನಾವು ಟರ್ಮ್ಸ್ ಆಫ್ ಲೀಸ್ ಅಂತ ಹೇಳ್ತೀವಿ. ಸೊ ಒಂದು ಲೀಸಿಂಗ್ ಅಂತ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದಾಗ ಅದೇ ಟರ್ಮ್ಸ್ ಆಫ್ ಲೀಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಅದಾದ್ಮೇಲೆ ದ ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಆಫ್ ಲೀಸಿಂಗ್ ಕಾನ್ಸೆಪ್ಟ್ ಇರುತ್ತೆ ಲೀಸ್ ರೆಂಟಲ್ಸ್. ನಾನು ನಿಮ್ಗೆ ಹೇಳಿದೆ ಇಲ್ಲಿ ಏನಾಗುತ್ತೆ ಒಬ್ಬ ಓನರ್ ಆಫ್ ದಿ ಅಸೆಟ್ ಇಂದ ಯಾರಿರ್ತಾರೆ ಲೀಸರ್ ಅಂತ ನಾವು ಹೇಳ್ತೀವಿ ಅವರಿಂದ ನಾವು ಅಸೆಟ್ ನ ಯೂಸ್ ಮಾಡ್ಕೊಂಡ್ಮೇಲೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಅವ್ರಿಗೆ ದುಡ್ಡನ್ನ ರೀಪೇ ಮಾಡ್ಬೇಕಾಗುತ್ತೆ. ಹೌದಾ. ಸೊ ಆ ದುಡ್ಡನ್ನ ರೀಪೇ ಮಾಡ್ತೀವಿ ಅಂತ ಅಂದ್ರೆ ಅವಾಗ ಏನಾಗುತ್ತೆ ಆ ಒಂದು ಶಾರ್ಟ್ ಪೀರಿಯಡ್ಗೆ ನಾವು ಅಸೆಟ್ ನ ಯೂಸ್ ಮಾಡಿ ಕೊಡುವಂತಹ ದುಡ್ಡು ನಾವು ರೆಂಟಲ್ಸ್ ಅಂತ ಹೇಳ್ತೀವಿ. ಸೊ ಈ ಲೀಸ್ ರೆಂಟಲ್ಸ್ ನ ಕೊಡ್ಬೇಕಾದ್ರೆ ಯಾವ ರೀತಿಯಾದಂತಹ ಕಂಡೀಷನ್ಸ್ ಗಳನ್ನ ಆ ಒಂದು ಯಾರು ಯೂಸರ್ ಫಾಲೋ ಮಾಡ್ಬೇಕಾಗುತ್ತೆ ಅಂದ್ರೆ ಲೀಸಿ ಫಾಲೋ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ಲೀಸಿ ಫಾಲೋ ಮಾಡ್ಬೇಕಾದ್ರೆ ಅಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಯಾವುದು, ಅಸೆಟ್ ನಾವು ಎಷ್ಟು ಟೈಮ್ ಪೀರಿಯಡ್ ಯೂಸ್ ಮಾಡ್ತಾ ಇದ್ವಿ, ಆ ಅಸೆಟ್ ನ ಯೂಸ್ ಮಾಡಿದಾಗ ಅದಕ್ಕೆ ಡಿಪ್ರಿಸಿಯೇಷನ್ ಆಗುತ್ತೆ, ಆ ಡಿಪ್ರಿಸಿಯೇಷನ್ ಯಾರು ಬೇರ್ ಮಾಡ್ತಾರೆ, ಅದ್ರ ಜೊತೆಗೆ ಏನಾದ್ರು ರಿಪೇರ್ ಆದ್ರೆ ಅದನ್ನ ಯಾರು ಮೇಂಟೈನ್ ಮಾಡ್ತಾರೆ, ಈ ಎಲ್ಲಾ ಅಂಶಗಳನ್ನು ಗಮನಿಸಿಕೊಂಡು ಲೀಸ್ ರೆಂಟಲ್ಸ್ ಅನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ದಿ ಲೀಸ್ ಆಸ್ಪೆಕ್ಟ್. ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಎಲಿಮೆಂಟ್ಸ್. So in this session we discussed about the working capital financing concept and leasing concept. In a working capital financing we have discussed about the what is working capital financing, what are the sources available for getting the required
sources of finance for the working capital management, and in the leasing aspect we discussed about the meaning of lease concept and essential elements of the leasing aspect. Okay, we are going to discuss the further aspect in the next session. Thank you.